ಪ್ರಿಯ ವೀಕ್ಷಕರೇ, ಇವತ್ತಿನ ದಿವಸ ನಾವು ನಮ್ಮ ಹರಿಹರ ತಾಲೂಕಿನಾಗೆ ಮೆಣಸಿನ ಕಾಳು ಬೆಳೆದಂಥ ಇವತ್ತೊಬ್ಬರನ್ನ ಪರಿಚಯ ಮಾಡ್ಕೊಂಡು ಅಂತೇಳಿ ನಾವು ಬಂದಿದ್ದೀವಿ. ಅವರ ಪರಿಚಯ ಮತ್ತು ಅದು ಎಷ್ಟು ದಿನಕ್ಕೆ ಬರ್ತೈತಿ, ಏನು ಅದರ ಸಾಧಕ ಬಾಧಕಗಳನ್ನು ಇವತ್ತು ಸಂಕ್ಷಿಪ್ತವಾಗಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಮಾತಾಡ್ಸೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಲೋಕೇಶ್ ಕರೇಗೌಡ್ರು ಅಂತ, ಮಲೇಬೆನ್ನೂರು, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ. ಇದು ಸರ್ವೆ ನಂಬರ್ 164 ನನ್ನ ಜಮೀನು. ಈ ಜಮೀನಲ್ಲಿ ಸುಮಾರು 2.5 ಎಕರೆಯಲ್ಲಿ ಕಾಳುಮೆಣಸು ಹಾಕಿದ್ದೀನಿ. ಈ ಕಾಳುಮೆಣಸಿನ ಹೆಸರು ಪಣಿಯೂರು 2 ಅಂತ. ಇದು ಸಾಗರದ ಹತ್ತಿರ ಒಂದು ನರ್ಸರಿಯಲ್ಲಿ ತೊಗೊಂಬಂದು ಹಾಕಿ ಇಲ್ಲಿಗೆ ಇದು 3ನೇ ವರ್ಷ. ಪ್ರಥಮ ವರ್ಷದಲ್ಲಿ ಸುಮಾರು 2 kg ಏನೋ ಬಂದಿತ್ತು ನಮಗೆ, ಚಿಕ್ಕದಾಗಿ ಬೆಳೆದಿದ್ದು ಬಳ್ಳಿ. ಹೋದ ವರ್ಷದಲ್ಲಿ ಒಂದು 2 ಕ್ವಿಂಟಲ್ ಬಂದಿದೆ. ಈಗ ನಮ್ಮ ನಿರೀಕ್ಷಣೆ ಸುಮಾರು 10 ರಿಂದ 12 ಕ್ವಿಂಟಲ್ ಆಗ್ಬೋದು ಅನ್ನೋ ಒಂದು ನಿರೀಕ್ಷಣೆಯಲ್ಲಿದ್ದೀವಿ. ಕಾರಣ ಇದಕ್ಕೆ ಪ್ರೇರಣೆ ನಮ್ಮ ರಂಗನಾಥ್ KS ಅಂತ ನಮ್ಮ ಸಹೋದರರು. ಸರ್ವೆ ನಂಬರ್ 163ರಲ್ಲಿ ಬೆಳೆದಿದ್ದರು ಪಕ್ಕದ ತೋಟದಲ್ಲಿ. ಕಾರಣಾಂತರ ಅವರು 2 ಎಕರೆಯಲ್ಲಿ 19.5 ಕ್ವಿಂಟಲ್ ಕಾಳುಮೆಣಸು ಬೆಳೆದು ಪ್ರಗತಿಪರ ಕೃಷಿಕ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಅವರು ಸಹ ಪಾಲ್ಗೊಂಡಿದ್ದರು. ಅವ್ರು ನೋಡಿ ನಾನು ಸಹ ಸ್ಟಾರ್ಟ್ ಮಾಡಿದೆ 3 ವರ್ಷದ ಕೆಳಗಡೆ. ಈಗ ಪ್ರಾರಂಭ ಆಗಿದೆ. ಪ್ರಿಯ ವೀಕ್ಷಕರೇ, ನಮ್ಮ ರೈತ ಬಂಧುಗಳೇ, ಬೆಳೆಯನ್ನು ಬೆಳಿಲಿಕ್ಕೆ ವಾತಾವರಣ ಸೂಕ್ತವಾಗಬೇಕು. ಕಾಳುಮೆಣಸು ಇದು ಕೇವಲ ಮಲೆನಾಡಿನ ಬೆಳೆ ಅಲ್ಲ, ಇದು ಎಲ್ಲಾದರೂ ಬೆಳಿಬೋದು. ಸಮಶೀತೋಷ್ಣ ವಲಯದಲ್ಲಿ ಬೆಳೀತಕ್ಕಂಥ ಬೆಳೆ. ಕಾರಣ ಇದರಲ್ಲಿ ಯಾವುದೇ ರೀತಿಯ ಶೀತ ಆಗದಂಗೆ ನೋಡ್ಕೋಬೇಕು. ಕಾಣ್ಬೋದು, ನಾನು ತೋಟದಲ್ಲಿ ಟ್ರಂಚ್ ಹೊಡೆದು ಎಲ್ಲ ಮಾಡಿದ್ದೀನಿ. ಕಾರಣ ಇಷ್ಟೇ, ಸ್ವಲ್ಪ ಶೀತಾಂಶ ಕಡಿಮೆ ಆಗ್ತದೆ. ಇದು ಕಡಿಮೆ ಆದಮೇಲೆ ನೋಡಿ, ಈಗ ಈ ಥರ ಕಾಣ್ತಾ ಇದೆ, ನೋಡ್ತಾ ಇದ್ದೀರಲ್ಲ, ಇದು ಕಾಲುವೆ ಮಧ್ಯದಲ್ಲಿ ಕಾಲುವೆ. ಇದು ಈ ಬಸಿ ಕಾಲುವೆ ಅಂತಾರೆ. ಈ ಬಸಿ ಕಾಲುವೆ ಏನಕ್ಕೆ ಅಂದರೆ, ನಮ್ಮ ಈ ಅಡಿಕೆಗಳಿಗೆ ಎಷ್ಟು ಬೇಕೋ ನೀರು ತೊಗೊಳ್ತದೆ. ಈ ಸಣ್ಣ ಬೇರುಗಳಿಗೆ ನೀರು ನಿಂತು ಕೊಳೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಮ್ಯಾನ್ಯಲಾಗಿ ಟ್ರಂಚ್ ಹೊಡಿಸಿದ್ದೀವಿ. ಇದನ್ನು ಗಿಡ ಹಾಕಿದ ನಂತರ ಟ್ರಂಚ್ ಹೊಡಿಸಿದ್ವಿ. ಇದು ಅತ್ಯುತ್ತಮವಾದಂಥ ಪದ್ಧತಿ ಅಂತ ಹೇಳಿ ಮಾಡಿದ್ದೀವಿ. ನೋಡಿ, ಈ ಬಳ್ಳಿ ಕಟ್ಟೋದು ಹೇಗೆ ಅಂದರೆ, ಕೆಳಭಾಗದಿಂದ ಹಿಡಿದು ಪೂರ್ವಾಭಿಮುಖವಾಗಿ ನಾವು ಗಿಡದ ಹತ್ರ ನಾಟಿ ಮಾಡಿದ್ರೆ ನೋಡಿ, ಒಂದು ಗಿಡದಲ್ಲಿ 3 ಇತ್ತು. ಇವತ್ತು ನೋಡಿರಿ, ತಾವು ರೈತರು ನೋಡ್ಬೋದು, ದಪ್ಪ ಗಂಟುಗಳು. ಇದು 3ನೇ ವರ್ಷ. ಇನ್ನೂ 2 ವರ್ಷ ಆದಮೇಲೆ ತೋರಿಸೋಣ. ಇದು ಭಾಳ ಚೆನ್ನಾಗಿ ಬರ್ತೈತಿ ನೋಡಿ. ಗೊಂಚಾಗಿ ಈ ಥರ ಬರ್ತದೆ ಕಾಳು. ನೀವು ನೋಡ್ಬೋದು, ಮುತ್ತು ಕಟ್ಟಿದಾಗಿದೆ. ಒಂದು ಗುಣಿಗೆ ಸರಿಸುಮಾರು 4 ರಿಂದ 5 kg ಒಣ ಕಾಳುಮೆಣಸನ್ನು ನಿರೀಕ್ಷಣೆ ಮಾಡ್ಬೋದು. ಈ ಬಳ್ಳಿ ಈ ಥರ ಅಡಿಕೆಗೆ ಕಟ್ಕೊಂಡು ಬೆಳೀತದೆ. ಯಾವುದೇ ರೀತಿಯ ಅಡಿಕೆ ಇಳುವರಿ ಕಡಿಮೆ ಆಗೋದಿಲ್ಲ. ಮತ್ತು ಇದರಲ್ಲಿ ಈ ನಮ್ಮ ಕೆಂಪು ಮಿಶ್ರಿತ ಮಣ್ಣಲ್ಲಿ ಮಾಡಿದ್ದೀವಿ. ನೀರಿನ ಅವಶ್ಯಕತೆ ಭಾಳ ಕಡಿಮೆ. ಅಡಿಕೆಗೆ ಏನು ಕೊಡ್ತೀವೋ ಅದೇ ನೀರೇ ಸಾಕಾಗ್ತದೆ. ಉಪಬೆಳೆಯಾಗಿ ಇದನ್ನು ರೈತರು ಎಲ್ಲರೂ ಮಾಡ್ಬೋದು. ಇದರಲ್ಲಿ ಸೊರಗು ರೋಗ ಬರುತ್ತೆ. ಕೆಲವೊಂದು ಬಳ್ಳಿ ಹೋಗ್ತವೆ, ಒಂದು ಕಿತ್ತು ಬಿಸಾಕಬೇಕು. ತದನಂತರ ಬೋಡೋ ಮಿಕ್ಸರ್ ಹಾಕ್ತೀವಿ. ಸಾವಯವವಾಗಿ ಬೆಳೀತಾ ಇದ್ದೀವಿ. ಮತ್ತು ನೀವೇ ನೋಡ್ಬೋದು, ಇದು ಕಾಡು ಬೆಳೆ ಆಗಿರೋದ್ರಿಂದ ಯಾವ ಥರ ಕಾಣುತ್ತೆ ನೋಡಿ ರೈತರೇ. ಏನಿಲ್ಲ, ಅದು ಬೆಳೆದಾಗಿ ಬಿಡಬೇಕು. ಸುಮಾರು 10 ರಿಂದ 15 ಅಡಿ ಎತ್ತರಕ್ಕೆ ಹೋದ್ಮೇಲೆ ತುದಿ ಕಟ್ ಮಾಡಿರ್ತೀವಿ. ಅಲ್ಲೇ ಬೆಳೀತಾ ಇರುತ್ತೆ, ಹೋಗುತ್ತೆ. ಈಗ ಬೆಳೆ ಬಂದಿದೆ, ಬಳ್ಳಿಯ ಯಾವುದೇ ರೀತಿಯ ಮುಟ್ಟುವ ಹಾಗಿಲ್ಲ. ಬೆಳೆ ತೆಗೆದ ನಂತರ ನೋಡಿ ಹೇಗಿದೆ, ಅದರಲ್ಲಿ ಕಾಣ್ತಾ ಇದೆ ನೋಡಿ. ಪ್ರತಿಯೊಂದು ಗಿಡದಲ್ಲೂ ಸುಮಾರು ಗೊನೆಗಳು ಬಂದಿದ್ದಾವೆ ನೋಡಿ ರೈತ ಬಾಂಧವರೇ. ಈ ಥರ ನೋಡಿ, ಒಂದೇ ಗೊನೆಯಲ್ಲಿ ಇಲ್ಲಿ ಎಷ್ಟಿದೆ ನೋಡ್ರಿ. ಇದು ಒಂದೇ ಗೊನೆಯಲ್ಲಿ ಎಷ್ಟು ಬರ್ತದೆ? ಹೌದೌದು, ಪ್ರತಿಯೊಂದು ಗೊನೆಯಲ್ಲೂ ಸಹ ಈ ಥರ ಬರುತ್ತೆ. ಇದು ಹಾರ್ವೆಸ್ಟಿಂಗ್ ಮಿಷಿನ್ ಇದೆ, ಚಿಕ್ಕದೊಂದು 1 ಅಶ್ವಶಕ್ತಿ, 1 HP ಅದು ಸಹ ಸಿಗುತ್ತೆ ನೋಡಿ. ಈ ಥರ ಬೆಳೀತದೆ. ಆಮೇಲೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಈ ಹತ್ತಿರದಲ್ಲಿ ನೋಡಿ, ಇಲ್ಲಿ ಬಳ್ಳಿ ಯಾವ ಥರ ಹಿಡ್ಕೊಂಡಿದೆ ಅಂತ, ಕಚ್ಕೊಂಡಿರುತ್ತೆ. ಇದು ಈ ಕಚ್ಕೊಂಡಿರೋದ್ರಿಂದ ಯಾವ ತೊಂದರೆ ಇಲ್ಲ, ತನ್ನಷ್ಟಕ್ಕೆ ತಾನು ಬೆಳೀತಾ ಇರ್ತದೆ. ಆಮೇಲೆ ಅಡಿಕೆಗೆ ಸಹ ಯಾವ ತೊಂದರೆನೂ ಆಗೋದಿಲ್ಲ. ಅಡಿಕೆ ಇಳುವರಿ ಕಡಿಮೆ ಆಗಿಲ್ಲ. ನಮ್ಮದು ಸುಮಾರು 3 ಎಕರೆ ತೋಟದಲ್ಲಿ ಒಂದು 24.5 ಕ್ವಿಂಟಲ್ ಒಣ ಅಡಿಕೆ ಆಗಿತ್ತು ಆಚೆ ಸಾರಿ. ಹೋದ ಸರಿ 23.5 ಕ್ವಿಂಟಲ್ ಆಯಿತು. ಕಾರಣ ಇಷ್ಟೇ, ಈಗಿನ ಮಳೆ ಕಡಿಮೆ ಆಗಿದ್ದು ಬೇಸಿಗೆಯಲ್ಲಿ. ಈ ಹೋದ ವರ್ಷ ಮಳೆ ಇಲ್ಲದೇ ಇದ್ರೂ ನನ್ನ ತೋಟ ಈಗಿರಲಿಕ್ಕೆ ಕಾರಣ ಈ ಕಾಳುಮೆಣಸು ಮತ್ತು ತುಂತುರು ನೀರು ಪದ್ಧತಿ ಮತ್ತು ಮಲ್ಚಿಂಗ್. ನೋಡಿ, ನೀವು ನೋಡ್ತಾ ಇರ್ಬೋದು ರೈತರೇ, ನಾನು ಎಲ್ಲ ಗರಿಗಳು ಈ ಥರ ಹಾಕಿ ಮಲ್ಚಿಂಗ್ ಮಾಡ್ತೀನಿ. ಕಾರಣ ಇಷ್ಟೇ, ನಮ್ಮಲ್ಲಿ ಬಂದಿರತಕ್ಕಂಥ ಕೃಷಿ ತ್ಯಾಜ್ಯ ಏನಿರುತ್ತಲ್ಲ, ನಮ್ಮ ಭೂಮಿಯಲ್ಲೇ ಗೊಬ್ಬರ ಆಗಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಸುಡೋದಾಗಲಿ ಬೇರೆ ಕಡೆ ಬಿಸಾಕೋದಾಗಲಿ ಮಾಡಬಾರ್ದು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಇದು ಮಲೆನಾಡಿಗೆ ಸೀಮಿತವಾಗಿರ್ತಕ್ಕಂಥ ಬೆಳೆ ಅಲ್ಲ, ಎಲ್ಲ ಪ್ರದೇಶದಲ್ಲಿ ಬೆಳಿಬೋದು.
ಧನ್ಯವಾದಗಳು. ಇಲ್ಲ ತಡ್ರಿ, ಈ ಭೂಮಿ ತಾಯಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಗೌಡ್ರಿ? ಸರ್, ಹೆತ್ತ ತಾಯಿಗಿಂತ ಹೆಚ್ಚು ನಮ್ಮ ಭೂಮಿ ತಾಯಿ. ಕಾರಣ ಏನು ಅಂದರೆ, ನಮ್ಮ ತಾಯಿ ನಮ್ಮನ್ನು ಈ ಒಂದು ಜನ್ಮ ಕೊಟ್ಟು ತಂದ ನಂತರ 1 ವರ್ಷ 2 ವರ್ಷ ಹಾಲು ಕುಡಿಸಿ ಬೆಳೆಸಿರ್ಬೋದು, ಅವಳಿಗೆ ಚಿರಋಣಿ. ಆದರೆ ಅದಕ್ಕಿಂತ ಹೆಚ್ಚು ಭೂಮಿ ತಾಯಿ. ಕಾರಣ, ನಾವು ಸಾಯೋ ಕೊನೆ ಉಸಿರಿರೋವರೆಗೂ ನಮಗೆ ಕೊಡ್ತಕ್ಕಂತಹ ಈ ಒಂದು ಭೂಮಿ ತಾಯಿ, ಅಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ಸಾವಯವಾಗಿ ಮಾಡಿ ಇವತ್ತಿನ ನೋಡಿ, ಎಲ್ಲ ಕಳೆಗೆ ಹ್ಯಾಂಡಲ್ ತೆಗಿತೀನಿ, ಯಾವುದೇ ರೀತಿಯ ಔಷಧಿ ಸಿಂಪಡಣೆ ಮಾಡಲ್ಲ. ಈ ರಾಸಾಯನಿಕ ನೋಡಿ ಎಲ್ಲ ಕಿತ್ತು ಬಿಸಾಕಿರೋದು, ಮೊನ್ನೆ ತಾನೇ ಎಲ್ಲ ಹೆಣ್ಮಕ್ಳು ತೊಗೊಂಬಂದು ನಾವು ಸಹ ಸಾವಯವದಲ್ಲಿ ಕಿತ್ತು ಹಾಕಿರೋದು. ಈ ಥರ ಹಾಕಿದ್ರೆ ಇಲ್ಲೇ ಇರುತ್ತೆ ಅದು. ಯಾಕೆಂದರೆ ನಮ್ಮ ಕಾಳು ಮೆಣಸು ಇರೋದ್ರಿಂದ ಯಾವುದೇ ರೀತಿಯ ಬೇರೆ ಈಗ ಕಳೆನಾಶಕ ಔಷಧಿಗಳನ್ನ ನಾನು ಸಿಂಪಡಣೆ ಮಾಡಲ್ಲ. ಈಗ ಇನ್ನೊಂದು ಏನಪ್ಪ ಅಂತಂದರೆ, ಇದು ಹಾಕೋದ್ರಿಂದ ಸ್ವಲ್ಪ ಅಡಿಕೆಗೆ ಏನಾದರೂ ಇಳುವರಿ ಕಮ್ಮಿ ಆಗ್ಬೋದು? ಯಾವುದೇ ಕಾರಣಕ್ಕಿಲ್ಲ, ಇನ್ನೂ ಹೆಚ್ಚಾಗ್ತದೆ. ಕಾರಣ ಏನು ಅಂದರೆ, ಪ್ರತಿಯೊಬ್ಬ ಮನುಷ್ಯನಿಗೆ ಇದಕ್ಕೆ ಬರೀ ಅಡಿಕೆ ಅಂದರೆ ಏನು ಮಾಡ್ತಾರೆ, ಮಳೆಗಾಲದಲ್ಲಿ ಬಂದು ಸ್ವಲ್ಪ ಗೊಬ್ಬರ ಹಾಕಿದೆ, ಸ್ವಲ್ಪ ಗುಣಿಸುತ್ತ ಮಾಡಿದೆ, ಎಲ್ಲೋ ಹೊಲ ಹೊಡಿಸಿದೆ. ನೋಡಿರಿ, ನಾನು ಹೊಲ ಒಂದು ಸರಿ ಹೊಡಿಸಿದ್ದೀನಿ ಅಷ್ಟೇ. ಈಗ ಹೊಡಿಸ್ಬಿಟ್ಟು ಮುಗಿದೋಯ್ತಿನ್ನ ಮುಂದಿನ ವರ್ಷವರೆಗೂ ಒಂದು ಮಲ್ಚಿಂಗ್ ಮಾಡೋವರೆಗೂ ಮತ್ತೇನೂ ಮಾಡೋದಿಲ್ಲ. ಕಾರಣ ಯಾಕೆ, ಪದೇ ಪದೇ ಉಳುಮೆ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ನಮ್ಮ ತೋಟಗಾರಿಕೆಯಲ್ಲಿ. ಒಂದು ವರ್ಷದಲ್ಲಿ ಒಂದು ಸಾರಿ ಏನೋ ಅದು ಈ ಥರ ಕಳೆ ಇದಿರುತ್ತಲ್ಲ ತೆಗೆದು ಬಿಸಾಕಿರೋದು, ಅದನ್ನು ರೋಟೋವೇಟ್ರಿಂದ ಒಂದು ಸಾರಿ ಅದು ಒಂದೇ ಬಾರಿ ಮಾಡ್ತೀವಿ. ಇಲ್ಲ ಅಂದರೆ ಬೇರುಗಳಲ್ಲಿರ್ತಕ್ಕಂತಹ ಎಲ್ಲ ಕಟ್ಟುಗಳಾಗಿ ಒಳ್ಳೆ ಆಹಾರ ಪೂರೈಕೆ ಆಗಲ್ಲ. ಅದು ಬಿಟ್ಟರೆ ಇನ್ನು ಬೇರೆ ಯಾವುದೂ ಇಲ್ಲ, ಇದರಂಥ ನಿರ್ವಹಣೆ ಇಲ್ಲ. ಎಲೆ ಬಳ್ಳಿ ಕಟ್ತಕ್ಕಂಥ ಕಾರ್ಮಿಕರು ನಮ್ಮಲ್ಲಿ ಸಿಗ್ತಾರೆ. ಯಾಕಂದರೆ ಹರಿಹರ ತಾಲೂಕು ವಿಳೆದೆಲ್ಲಿಗೆ ಹೆಸರುವಾಸಿ. ಅವ್ರು ಕರ್ಕೊಂಬಂದು ಚಿಕ್ಕದಾಗಿದ್ದ ಸ್ವಲ್ಪ ಬೆಳೆಸ್ತಾ ಹೋದ್ರೆ ಆಯಿತು. ತದನಂತರ ಬೇರೆ ಯಾವುದೂ ಇಲ್ಲ. ಇದಕ್ಕೊಂದು ಸ್ವಲ್ಪ ಔಷಧಿ ಕೊಡ್ತಾರೆ ನಮ್ಮ ಕೃಷಿ ಇಲಾಖೆಯಿಂದ, ಅದನ್ನೇ ತೊಗೊಂಬಂದು ಸಿಂಪಡಣೆ ಮಾಡ್ತೀವಿ. ಬಿಟ್ಟರೆ ಬೇರೆ ಎಂತಹ ನೈಸರ್ಗಿಕವಾಗಿ ನಾವು ಬೆಳಿತೀವಿ. ಇದರಿಂದ ನಿಮಗೆ ನೆಮ್ಮದಿ ಸಿಕ್ಕತ್ತಾ ಇದು ತೋಟಗಾರಿಕೆಯಿಂದ? ಸರ್, ನನ್ನ ಮಕ್ಕಳು ಇಬ್ಬರು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಅವರು ಉನ್ನತವಾಗಿದ್ದ ನನ್ನ ಮಗ ಪ್ರಥಮ ವರ್ಷದ ಕೊನೆ ವರ್ಷದ MBBS, ಮಗಳು ಪ್ರಥಮ ವರ್ಷದ BAMS. ಕಾರಣ ಏನು ಅಂದರೆ, ಈ ಅಡಿಕೆ ಮತ್ತು ಇದರಲ್ಲಿರ್ತಕ್ಕಂಥ ಉತ್ಪನ್ನಗಳು, ಮೊದಲೇ ಬಾಳೆ ಹಾಕಿದ್ದೆ, ಅತ್ಯುತ್ತಮವಾಗಿ ಒಂದು ಗುಣಿಯಲ್ಲಿ 2 ಬಾಳೆ ಹಾಕಿದ್ದೆ, ತೆಗ್ದಿದ್ದೀನಿ. ಈಗ ಅದೇ ಜಾಗಕ್ಕೆ ಮತ್ತೆ ಅಡಿಕೆ ಕೂರಿಸಿದ್ದೀನಿ ಹೊಸದಾಗಿ. ಕಾರಣ ಏನು ಅಂದರೆ, ಮಲೆನಾಡಿದ್ದಾಗಿರ್ಬೇಕು ನಾನು ಅಡಿಕೆ ತೋಟ ನೋಡಿದರೆ ಖುಷಿ ಆಗಬೇಕು ಅನ್ನೋ ಒಂದು ಭಾವನೆಯಿಂದ ಮಾಡಿದ್ದೀನಿ. ಇನ್ನು 2 ವರ್ಷದಲ್ಲಿ ಇದು ಫಸಲು ಸ್ಟಾರ್ಟ್ ಆಗ್ತದೆ. ಕೆಲವೊಂದು ಇಡಿಮಿಡಿಗೆ ರೋಗದಿಂದ ಹೋಗ್ತಾ ಇರ್ತವೆ, ಮತ್ತೆ ಅಡಿಕೆಗಳು ಬರ್ತಾ ಇರ್ತವೆ. ಹಾಗಾಗಿ ಈ ಅಡಿಕೆ ಬಂದ ಮೇಲೆ ನಮ್ಮಂಥ ಮಧ್ಯಮ ಕೃಷಿಕರು ಒಳ್ಳೊಳ್ಳೆ ಉನ್ನತ ಶಿಕ್ಷಣ ಓದಿಸ್ಲಿಕ್ಕಾಗಲಿ, ಜೀವನ ಶೈಲಿ ಆಗಲಿ, ಕಾರಣ ಏನಂದರೆ ಇದಕ್ಕೆಲ್ಲ ನಮ್ಮ ಅಡಿಕೆ ಮತ್ತು ಅದರ ಉಪಬೆಳೆಗಳು. ಒಟ್ಟು ನಿಮ್ಮ 2 ಮಕ್ಕಳು MBBS ಓದ್ತದಿರಿ ಈಗ? ಹೌದು. ಏನು ಪುಣ್ಯ ಸರ್, ಯಾಕಂದ್ರೆ ಭೂಮಿ ತಾಯಿ ಮಾಡೋದ್ರಿಂದ ಏನು ಸುಖ ಅಲ್ಲ ಅಂತ ಇಲ್ಲ. ಕಾರಣ ಏನು ಗೊತ್ತಾ, ಅಲ್ಲಿ ಎಲ್ಲಿ ಸೋಲ್ತಾರೆ ನಮ್ಮ ರೈತರು? ನಮ್ಮ ರೈತರು ಅತ್ಯಧಿಕ ಗೊಬ್ಬರ, ಔಷಧಿ ಮತ್ತು ಹೆಚ್ಚಿನ ಕಲ್ಟಿವೇಶನ್ನು ಯಾರೋ ಮಾಡಿದ್ ನೋಡಿ ನಾನು ಈಗ ಮಾಡ್ಬೋದು. ಸುಮಾರು 10 ಎಕರೆ ತೋಟ ಮಾಡಿದೆ, 10 ಎಕರೆ ತೋಟ ಮಾಡಿದ್ರೆ ನಿರ್ವಹಣೆ ಮಾಡೋರು ಯಾರು ಸ್ವಾಮಿ? ಎಲ್ಲ ಕೂಲಿ ಕಾರ್ಮಿಕರ ಮೇಲೆ ಮಾಡಿದರೆ ಆಗಲ್ಲ. ಎಲ್ಲನೂ ಸಹ ನಾವು ಸಹ ಮುಟ್ಟಿ ಮಾಡಿದರೆ ಮಾತ್ರ ನಮ್ಮ ಕೃಷಿಯಲ್ಲಿ ಅವಲಂಬನೆ ಬೆಳೀತದೆ. ಆಧುನಿಕತೆ ಬೆಳೆಸ್ಕೊಳ್ಳಿ, ಇಲ್ಲ ಅಂತ ಹೇಳಲ್ಲ. ಆದರೂ ನಮ್ಮ ಪೂರ್ವಿಕರು ಏನು ಬೆಳೆಸಿದ್ರಲ್ಲ, ಆ ಪದ್ಧತಿಗಳನ್ನ ಬೆಳೆಸ್ಕೊಂಡು ಹೋದರೆ ಒಳ್ಳೆ ಲಾಭದಾಯಕ ಇದೆ. ಇದರಲ್ಲಿ ಕೃಷಿಯಲ್ಲಿ ಲಾಸ್ ಇಲ್ಲ. ಕಾರಣ ಏನು, ಅವ್ರು ಯಾರೋ ಗೊಬ್ಬರ ಹಾಕಿದ್ರು, ಯಾರೋ ಟ್ರ್ಯಾಕ್ಟರ್ ಗೊಬ್ಬರದ ಅಂಗಡಿಗೆ ಹೋಗ್ತಾರೆ, ಗೊಬ್ಬರದ ಅಂಗಡಿಗೆ ಇದು ಹಾಕ್ರಿ ಅದು ಹಾಕ್ರಿ. ಪಾಪ ಪ್ರತಿಯೊಬ್ಬ ಕಂಪ್ನಿಯವರು ಅವ್ರದೇ ಆದಂಥ ಹೇಳಿಕೆಗಳನ್ನು ಹೇಳ್ತಾರೆ. ಅದನ್ನು ತೊಗೊಂಡು ಬಂದು ಮತ್ತೆ ಅದೇ ಗೊಬ್ಬರ ಹಾಕ್ತಾರೆ, ರೌಂಡ್ ಅಪ್ ಹೊಡಿತಾರೆ. ರೌಂಡ್ ಅಪ್ ಅಲ್ಲ ಸ್ವಾಮಿ, ಈಗ ಮನುಷ್ಯನಿಗೆ ಏನಾದರೂ ಒಂದು ಕಾಯಿಲೆ ಬಂದರೆ ಆ ಭಾಗಕ್ಕೆ ನಾವು ಔಷಧಿ ಹಚ್ತೀವಿ. ಅಲ್ಲಿ ನಮ್ಮ ಮೇಲಿರ್ತಕ್ಕಂಥ ಈ ಚರ್ಮದ ಮೇಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಗಳಿಗೆ ಹೆಚ್ಚಾಗಲಿ ಅಂತ ಮಾಡ್ತಾರೆ. ಹಾಗೆ ಇಲ್ಲಿ ರೌಂಡ್ ಅಪ್ ಹೊಡೆದ್ರೆ ನೋಡ್ರಿ, ನಮ್ಮ ಮಣ್ಣಲ್ಲಿ ಇದೆಯಲ್ಲ, ಇಲ್ಲಿ ನೋಡಿ ಸರ್, ಅಡಿಕೆ ಮಲ್ಚಿಂಗ್ ಅಂದರೆ ಇದೆ ಈ ಥರ ನೋಡ್ರಿ, ಪುಡಿ ನೋಡ್ರಿ. ಕಾರಣ ಇಷ್ಟೇ ನೋಡ್ರಿ, ಈ ತನ್ನಷ್ಟಿ ತಾನೇ ಕೊಳ್ತೋಗುತ್ತೆ. ಅಲ್ಲ ನೋಡ್ರಿ, ಕೈಯಾಗಿಟ್ಟಿಗೆ ಹೌದು, ಇದು ಹೋದ ವರ್ಷದ್ದು. ಈ ಮುಂದಿನ ವರ್ಷಕ್ಕೆ ಇದು ಆ ಥರ ಆಗ್ತದೆ ನೋಡ್ರಿ. ಪ್ರತಿ ಒಂದು ಬುಡದ ಹತ್ರ ತಾವು ನೋಡ್ಬೋದು ಯಾವ ಥರ ಇದೆ ನೋಡ್ರಿ, ಆ ಥರ. ಹೌದು, ಇದು ಮುಖ್ಯ. ಇಷ್ಟು ಬಿಟ್ರೆ ಯಾವುದು ಹೆಚ್ಚಿನ ಒತ್ತು ಕೊಡೋ ಅವಶ್ಯಕತೆ ಇಲ್ಲ. ಕೆಲವ್ರು ಹೇಳ್ತಾರೆ ರೌಂಡ್ ಅಪ್ ಹೊಡೀರಿ, ಗೊಬ್ಬರ ಹಾಕಿರಿ, ಗೋಮೂತ್ರ ಸಹಜವಾಗಿ ನಮ್ಮ ರೈತರ ಮನೇಲಿ ಸಿಗ್ತದೆ. ತಗೊಂಬಂದು ಪ್ರಾಣಿಜನ್ಯದಿಂದ ಮಾಡ್ತಿರ್ತಕ್ಕಂಥ ಜೀವಾಮೃತ ಆಗಲಿ ಎಲ್ಲನೂ ಮಾಡ್ಬೋದು. ಸಹಜ ಇದರಿಂದ ನಿಮಗೆ ಭಾಳ ನೆಮ್ಮದಿ ಸಿಕ್ಕಿದೆ. ನೆಮ್ಮದಿಯ ಬದುಕನ್ನು ಕಟ್ಕೊಂಡಿದ್ದೀನಿ. ಕಾರಣ ಇಷ್ಟೇ, 10 ಎಕರೆ ಮಾಡೋದು ಬದಲು 2 ಎಕರೆ 3 ಎಕರೆ ಮಾಡ್ಕೊತ ಹೋದರೆ ಉತ್ತಮ. ಯಾಕೆಂದರೆ ನಮ್ಮ ಜಮೀನು ಇವತ್ತು 5 ಎಕರೆ ಇದೆಯಾ, 1 ಎಕರೆ ತೋಟ ಮಾಡಿರಿ. 1 ಎಕರೆ ಸತತವಾಗಿ 4 ವರ್ಷ ಮಾಡಿದ ಮೇಲೆ ಅದರಲ್ಲಿ ಉಪಬೆಳೆ ಬೆಳೀತಾ ಇದ್ದಾಗ ಇನ್ನೊಂದು ಎಕರೆ ಮಾಡಿರಿ.
ಇನ್ನೊಂದು 2 ವರ್ಷ ಆದಮೇಲೆ ಮತ್ತೆ ಇನ್ನೊಂದು ಎಕರೆ ಮಾಡಿರಿ. ಅವಾಗ ಏನಾಗ್ತದೆ, ಮೊದಲೇ ಮಾಡಿರ್ತಕ್ಕಂಥದ್ದು ಬೆಳೆ ಏನಾದರೂ ಬಂದರೆ ರೈತರಿಗೆ ಸಹಜವಾಗಿ ಇವತ್ತು ನೋಡ್ರಿ 46-47 ಸಾವಿರ ರೂಪಾಯಿ ಅಡಿಕೆ ರೇಟ್ ಇದೆ. ನಾನು ಒಂದು ಎಕರೆಗೆ 8 ರಿಂದ 8.5 ಕ್ವಿಂಟಲ್ ಬೆಳೀತಾ ಇದ್ದೇನೆ ನಾನು ಈಗ ಅಲ್ಲಿ 4 ಲಕ್ಷ ರೂಪಾಯಿ ಆದಾಯ ಬಂದದ್ದು ಸಹಜವಾಗಿ. 4 ಲಕ್ಷ ರೂಪಾಯಿ ಅಂದರೆ ನನಗೆ 1-1.5 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಅಷ್ಟೇ. ಇನ್ನು 2.5 ಲಕ್ಷ ಉಳಿತದೆ. ಯಾವ ಬೆಳೆಯಲ್ಲಿ ಉಳಿತದೆ? ಅದು ಒಂದೇ ದಿನದ ಆಗ್ತಕ್ಕಂಥದ್ದಲ್ಲ, ಸುಮಾರು ಪರಿಶ್ರಮ ಪಡಬೇಕು. 6-7 ವರ್ಷಗಳೆಲ್ಲ ಅಡಿಕೆ ತೋಟ ಬೆಳೆ ನಂತರ ಈ ಕಾಳುಮೆಣಸು ಏನಾದರೂ ನನಗೆ ಈ ಸರಿ ಕೈ ಸಿಕ್ಕರೆ ಸುಮಾರು ಒಂದು 8-9 ಕ್ವಿಂಟಲ್ ಬರ್ಬೋದು, ಇಲ್ಲ 6 ರಿಂದ 8 ಕ್ವಿಂಟಲ್ ಇದೆ. ಯಾಕೆಂದರೆ ಇದು ಬಳ್ಳಿಯಲ್ಲಿ ಕಾಣಲ್ಲ. ಇದು ನೋಡಿ, ನೀವು ರೈತರು ನೋಡ್ಬೋದು, ಈ ಪ್ರತಿಯೊಂದು ಬಳ್ಳಿಯಲ್ಲೂ ಇಲ್ಲೇ ಇದೆ ನೋಡಿ ಮೇಲ್ಗಡೆ. ಒಳಗೆ ಅದು ಕೆಂಪಾಗುತ್ತೆ, ಅವಾಗ ಗೊತ್ತಾಗುತ್ತೆ ಇದು ಜನವರಿ ಮೇಲೆ ಬರುತ್ತೆ. ಹೌದು, ಅವಾಗ ಏಣಿ ಹಾಕ್ಕೊಂಡ್ರೆ ಹೊಸ ಅಲ್ಯೂಮಿನಿಯಂ ಏಣಿಗಳು ಬಂದಿದ್ದಾವೆ. ಆ ಏಣಿ ಹಾಕೊಂಡು ನೋಡಿ, ಇಲ್ಲೆಲ್ಲ ಇದು ಕಾಣಲ್ಲ. ಈಗ ಒಳಗಡೆ ಎಲ್ಲ ಇದೆ ನೋಡಿ ಸಹಜವಾಗಿ ಆ ಥರ. ಹಾಗಾಗಿ ಒಂದು ಬಳ್ಳಿಯಲ್ಲಿ ಸರಿಸುಮಾರು ಬರೀ 2 kg ನನಗೆ ಸಿಕ್ಕರೂ ಭಾಳ ಇದೆ. ಒಂದು 850 ಗುಣಿ ಇದೆ. ಅದರಲ್ಲಿ ನಮಗೆ 16 ಕ್ವಿಂಟಲ್ ಆದ್ರೆ ನಾನು ಅರ್ಧ ಇಟ್ಕೊಂಡು ರೇಟ್ ಹೆಂಗೈತೆ ಇವತ್ತು 65,000 ಇದೆ. 65,000 ರೂಪಾಯಿ ಕ್ವಿಂಟಲ್? ಹೌದು, ಒಂದು ಕ್ವಿಂಟಲ್ಗೆ 65,000 ಇದೆ. ಇದು 1 ಕ್ವಿಂಟಲ್ನ ಖರ್ಚು ಮಾಡಲಿಕ್ಕೆ ಈಗ ಕೊಯ್ಲಿಕ್ಕೆ ಅಂತ ಬರ್ತಕ್ಕಂಥ ಜನಗಳು KG ಒಂದು ಹಸಿದಕ್ಕೆ, ಒಂದು ಹಸಿ ಕಾಳುಮೆಣಸು ಕೊಯ್ಲಿಕ್ಕೆ 6-7 ರೂಪಾಯಿ 1 kg ಅಂತ ಅವರು ಕೂಲಿ ಹಂಗೆ ಹರಿತಾರೆ. ಅದು ಗುತ್ತಿಗೆ ಆದಾದ್ಮೇಲೆ ತದನಂತರ ಅದನ್ನು ಹಾರ್ವೆಸ್ಟಿಂಗ್ ಮಾಡಿ ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿಟ್ರೆ 2 ದಿನದಲ್ಲಿ ಅದು ಕಾವು ಬರುತ್ತೆ. ಕಾವು ಬಂದಮೇಲೆ ನಂತರ ಒಣಗಿಸಿದ್ರೆ 5 ರಿಂದ 7 ದಿನದಲ್ಲಿ ಒಣಗಿ ರೆಡಿ ಆಗುತ್ತೆ. ಚಿಕ್ಕದಾಗಿ ಅದು ನಮ್ಮ ಜನವರಿ ಮೇಲೆ ಬರೋದ್ರಿಂದ ಈ ಬೂಸ್ಟ್ ಆಗೋದು ಅದು ಯಾವುದೇ ತೊಂದರೆ ಇಲ್ಲ. ಬಿಸಿಲಂಶ 5 ದಿನದಲ್ಲಿ ಬಂದ್ಬಿಡುತ್ತೆ ಒಣಗಿ. ಅದನ್ನು ಒಂದ್ಸರಿ ತೂರ್ಬಿಟ್ಟು ಕ್ಲೀನ್ ಮಾಡಿ ಇಟ್ಟರೆ ಈಗ ಆಗಿದೆ ಕಾಳುಮೆಣಸು ಅಂದರೆ ನೀವು ತೊಗೊಂಡೋಗೋ ಅವಶ್ಯಕತೆ ಇಲ್ಲ. ಕಪ್ಪು ಬಂಗಾರ ಅಂತ ಅದಕ್ಕೆ ಬೆಲೆ ಬಂದಿತ್ತು. ಹೌದು, ಆ ಥರ ಇತ್ತು ಮೊದಲನ ಹೆಸರು. ಮಧ್ಯದಲ್ಲಿ ಹೋಗಿತ್ತು, ಈಗ ಬಂದಿದೆ. ಈಗ ಪ್ರತಿಯೊಬ್ಬ ವರ್ತಕರು ಸಹ ಕೃಷಿ ಇಲಾಖೆಯಿಂದ ಇರ್ಬೋದು, ಬೆಳೆದಂತಕ್ಕಂಥವ್ರು ಕೇಳಿ ನಿಮ್ಮ ಕಾಳುಮೆಣಸು ಇದೆಯಾ ಅಂತ ಮನೆ ಬಾಗಿಲಿಗೆ ಬರ್ತಾರೆ. ಮನೆ ಬಾಗಿಲಿಗೆ ಬಂದು ನಮ್ಮ ಈಗಿನ ಎಲ್ಲ ರೈತರಿಗೆ ಗೊತ್ತಿದೆ, ಆ್ಯಪಲ್ಲಿ ನೋಡ್ತೀವಿ ಏನು ರೇಟ್ ಆಗಿದೆ ಕೃಷಿದು ಅಂತ. ಕೃಷಿ ಒಳಗೆ ಯಾವ್ದು ಪದಾರ್ಥ ಏನೇನು ರೇಟ್ ಇದೆ ಅಂತ ಗೊತ್ತಾಗುತ್ತೆ. 1-2 ರೂಪಾಯಿ ಹೆಚ್ಚು ಕಡಿಮೆ, 5 ರೂಪಾಯಿ ಹೆಚ್ಚು ಕಡಿಮೆ ಇಲ್ಲೇ ಕ್ಯಾಶ್ ಕೊಟ್ಟು ಇಲ್ಲೇ ತೊಗೊಂಡೋಗ್ತಾರೆ. ನಾವು ತೊಗೊಂಡೋಗಿ ಮಾರ್ಕೆಟಿಗೆ ಹಾಕಬೇಕು, ದಲ್ಲಾಳಿಗಳ ಹತ್ರ ಕೊಡಬೇಕು, ಅವ್ರಿಗೆ ಹೇಳಿ ಅವ್ರಿಗೆ ಕೊಟ್ಟಂಥ ರೇಟ್ ತೊಗೋಬೇಕು ಅನ್ನೋಂಥ ಅವಶ್ಯಕತೆ ಏನಿಲ್ಲ. ಹೀಗೆ ಅತ್ಯುತ್ತಮವಾದಂಥ ಬೆಳೆಗಳನ್ನು ಬೆಳೆದ್ರೆ ವರ್ತಕರು ನಮ್ಮನೆ ಬಾಗಿಲಿಗೆ ಬರ್ತಾರೆ. ಬರೇ ಬೆಳೀತಕ್ಕಂಥ ಭತ್ತ ಬೆಳೆದೆ ಮತ್ತು ಮೆಕ್ಕೆಜೋಳ ಬೆಳೆದು ತಪ್ಪಲ್ಲ, ಬೆಳೀಲಿ. ಅದು ಯಾವ ಬೆಳೆನ ಯಾವ ಪ್ರದೇಶ ಬೆಳಿಬೇಕು. ಈಗ ಮಟ್ಟಿದೆ ನಮ್ಮಲ್ಲಿ ಮೇಲ್ಗಡೆ, ಅಲ್ಲಿ ಬರ್ತಕ್ಕಂಥ ಇದರಲ್ಲಿ ತೋಟ ಮಾಡೋಕ್ಕಾಗತ್ತಾ? ಕಷ್ಟ. ಅಲ್ಲಿ ಅಷ್ಟು ಮಾಡೋದು ಬೇಡ, ನೀರಿನ ಅನುಕೂಲ ನೋಡ್ಕೊಂಡು 1 ಎಕರೆ 2 ಎಕರೆ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹ ಉತ್ತಮವಾದಂಥ ಜೀವನವನ್ನು ನಿರ್ವಹಣೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಒಳ್ಳೇದಾಗಲಿ. ನಾವು ಇವತ್ತಿನ ದಿವಸ ನಮ್ಮ ಲೋಹಿತಣ್ಣವ್ರ ತೋಟಕ್ಕೆ ಬಂದು ಹೆಚ್ಚಿನ ಮಾಹಿತಿಯನ್ನು ಅವ್ರು ಕೊಟ್ಟರು. ನೋಡಿರಿ, ಅವರು ಕಷ್ಟಪಟ್ಟು ಮಾಡಿ ಇವತ್ತು 2 ಮಕ್ಕಳನ್ನು ಒಂದು MBBS ಓದಿಸೋ ತನಕನೂ ಅಂತಂದರೆ ಈ ಭೂಮಿ ತಾಯಿನೇ ಕಾರಣ. ದಯವಿಟ್ಟು 10 ಎಕರೆ 20 ಎಕರೆ ಮಾಡೋದಕ್ಕಿಂತ ಸ್ವಲ್ಪನೇ ಮಾಡಿರಿ, ಅಚ್ಚುಕಟ್ಟು ಮಾಡಿರಿ. ದುಡಿಮೆಯ ನಂಬು ಬದುಕು, ದೇವರನ್ನು ಅದರಲ್ಲಿ ಹುಡುಕ್ಬೇಕಂತೆ. ದಯವಿಟ್ಟು ನಮ್ಮ ರೈತ ಬಾಂಧವರು ಆ ಮಣ್ಣಿನ ಗುಣನ ಪರೀಕ್ಷೆ ಮಾಡಿ ಯಾವ್ದು ಬೆಳೆನ ಬೆಳಿಬೇಕಂತೇಳಿ ತಿಳ್ಕೊಂಡು ಅದ್ರ ಬಗ್ಗೆ ಅಧ್ಯಯನ ಮಾಡೋದ್ರಿಂದ ಉತ್ತಮ ಅಂತೇಳಿ ನಮ್ಮ ಲೋಹಿತಣ್ಣರು ಹೇಳ್ತಾರೆ. ಅವರಿಗೆ ದೇವ್ರು ಒಳ್ಳೇದು ಮಾಡಲಿ. ನಮಸ್ಕಾರ.